ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಇಷ್ಟು ದಿನ ಪವರ್ ಶೇರಿಂಗ್ ಆಗುತ್ತೆ ಅಂತ ಹೇಳಿ ಕೈಪಾಳ್ಯದಲ್ಲಿ ಹಲವು ನಾಯಕರು ಮಾತಾಡಿದ್ದೇ ಆಡಿತು. ಸಿಎಂ ಬದಲಾವಣೆ ಆಗ್ತಾರೆ, ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ, ಬೇರೆ ಯಾರಾದ್ರೂ ನಾಯಕರು ಕೆಪಿಸಿಸಿ ಅಧ್ಯಕ್ಷದ ಗದ್ದುಗೆಯನ್ನ ಏರ್ತಾರೆ. ಸೊ ಈ ರೀತಿಯಾದಂತ ಟಾಕ್ಗಳು ಹೇಳ್ತಾ ಇದ್ವು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಅವರೇ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರೆ. ಅವರ ಮೂಲಕವೇ ಅವರಿಂದಾನೇ ನಾವು ಚುನಾವಣೆಯನ್ನ ಎದುರಿಸ್ತೀವಿ, ಅವರೇ ನಮ್ಮ ನಾಯಕರು, ಅನ್ಕ್ವೆಶ್ಚನಬಲ್ ನಾಯಕರು ಅಂತ ಕೇಳಿ ಈಗ ಸಿದ್ದರಾಮಯ್ಯ ಅವರನ್ನ ಕೈ ನಾಯಕರು ಹಾಡಿ ಹೊಗಳ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಅವರೇ ನಮ್ಮ ಲೀಡರ್, ಅವರೇ ನಮ್ಮ ಸಿಎಂ ಅನ್ನುತ್ತಲೇ ತಮ್ಮ ಎದುರಾಳಿಗಳಿಗೆ ಅಂತಂದ್ರೆ ಯಾರೆಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕಿದಾರಲ್ಲ ಅವ್ರಿಗೆಲ್ರಿಗೂ ಸಹಿತ ಗುಮ್ಮಿದ್ದಾರೆ. ಹಾಗೆ ಯಾರ ಹಣೆ ಬರದಲ್ಲಿ ಏನ್ ಬರ್ದಿರತ್ತೋ ಅದೇ ಆಗತ್ತೆ, ಯಾರು ಹೆಚ್ಚು ಶ್ರಮವನ್ನ ಪಟ್ಟಿರ್ತಾರೋ ಅವ್ರಿಗೆ ಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಎದುರಾಳಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಪಕ್ಷದ ಬಗ್ಗೆ ನಾವು ಮಾತನಾಡೋದಾದ್ರೆ ಯತ್ನಾಳ್ ಅವರು ಎಲ್ಲಿ ಹೋದ್ರು ಕಾಣಿಸ್ಕೊಂತಾನೆ ಇಲ್ಲ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ವಿಜಯೇಂದ್ರ ಅವರ ಹಗರಣಗಳನ್ನ ಬಯಲು ಮಾಡ್ತೀನಿ, ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು, ಅವರು ಅಧ್ಯಕ್ಷರಾಗಿ ಮುಂದುವರಿಬಾರದು, ನನ್ನ ಹಿಂದೆ ಬಲ ಇದೆ, ನನ್ನ ಹಿಂದೆ ಪಂಚಮಸಾಲಿ ಲಿಂಗಾಯತ ಬಲ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ದಂತ ಯತ್ನಾಳ್ ಅವರು ಈಗ ಕಾಣಿಸ್ಕೊಳ್ತಾನೆ ಇಲ್ಲ. ವಿಜಯಪುರ, ಕಲಬುರಗಿ, ಬೆಂಗಳೂರು ಇಲ್ಲೆಲ್ಲ ಕಾಣಿಸ್ಕೊಳ್ತಾ ಇದ್ದಾರಂತೆ. ಆದ್ರೆ ಯಾವೊಬ್ಬ ನಾಯಕರನ್ನು ಕೂಡ ಭೇಟಿ ಮಾಡ್ತಾ ಇಲ್ಲ, ಮಾಧ್ಯಮದ ಮುಂದೆ ಕಾಣಿಸ್ಕೊಳ್ತಾ ಇಲ್ಲ, ಮಾಧ್ಯಮಕ್ಕೆ ಯಾವುದೇ ರಿಯಾಕ್ಟ್ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ಶಿಸ್ತು ಸಮಿತಿ ಕೊಟ್ಟಿರುವಂತ ಆ ನೋಟಿಸ್ಗೂ ಕೂಡ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ಇನ್ನೊಂದು ಕಡೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತಾರ ಅಥವಾ ಅಮಾನತು ಮಾಡ್ತಾರ ಅನ್ನೋ ಒಂದು ಚರ್ಚೆಗೆ ಈಗ ಸೀನಿಯರ್ಸ್ ಎಲ್ಲ ಯತ್ನಾಳ್ ಅವರ ಬೆನ್ ಹಿಂದೆ ನಿಂತಿದ್ದಾರಂತೆ. ಒಂದ್ ವೇಳೆ ನೀವೇನಾದ್ರೂ ಉಚ್ಚಾಟನೆ ಮಾಡ್ಬಿಟ್ರೆ ಯತ್ನಾಳ್ ಅವ್ರಿಗೆ ಫ್ರೀಡಂ ಕೊಟ್ಟಂಗಾಗತ್ತೆ. ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ವಿಜೇಂದ್ರ ಅವರ ಬಗ್ಗೆ ಅಷ್ಟೇ ಅಲ್ಲ, ಇಡೀ ಬಿಜೆಪಿಯ ಬಗ್ಗೆನೆ ಯತ್ನಾಳ್ ಅವರು ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಸೊ ಹಾಗಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬಾರ್ದು, ಅಮಾನತು ಮಾಡ್ಬೇಕು ಅಂತ ಹೇಳಿ ಸೀನಿಯರ್ಸ್ ಈಗ ಕೇಂದ್ರಕ್ಕೆ ಬುದ್ಧಿ ಹೇಳ್ತಾ ಇದ್ದಾರಂತೆ, ಸಲಹೆಗಳನ್ನ ಕೊಡ್ತಾ ಇದ್ದಾರಂತೆ. ಸೊ ಹಾಗಾದ್ರೆ 18ಕ್ಕೆ ಬರುವಂತಹ ಅಂದ್ರೆ 18ನೇ ತಾರೀಕಿಗೆ ಬರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಯಾರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬಹುದು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ, ಬಿಜೆಪಿ ಪಾಳೆಯದಲ್ಲಿ ಏನೇನಾಗ್ತಾ ಇದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಷ್ಟು ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ ಅವರು ಮತ್ತೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಲವು ದಲಿತ ನಾಯಕರು ಕೇಂದ್ರ ನಾಯಕರ ಮುಂದೆ ಹೋಗಿ ಕೆಪಿಸಿಸಿ ಸ್ಥಾನ ಬದಲಾವಣೆಯನ್ನ ಮಾಡಬೇಕು, ಬೇರೆ ಯಾರಿಗಾದ್ರೂ ನೀವು ಅವಕಾಶವನ್ನ ಕೊಟ್ಟು ಅಧ್ಯಕ್ಷರನ್ನಾಗಿ ಮಾಡಬೇಕು, ನೀವು ಡಿ ಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷರನ್ನಾಗಿ ಮುಂದುವರಿಸಬಾರ್ದು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ರು, ಸಲಹೆಗಳನ್ನ ಕೊಡ್ತಾ ಇದ್ರು. ಅದರ ಜೊತೆಗೆ ದೆಹಲಿಗೆ ಹೋಗಿ ಬಂದು ಒಂದಷ್ಟು ತಮಗೆ ಬೇಕಿತ್ತು ನೋಡಿ ಅದನ್ನ ಅವರು ಮಾಡಿಸ್ಕೊಂಡಿದ್ದು ಕೂಡ ಉಂಟು. ಏನಂತಂದ್ರೆ ದಲಿತ ಸಮಾವೇಶಕ್ಕೆ ಈಗ ಅನುಮತಿನ ಪಡೆದುಕೊಂಡಿದ್ದಾರೆ. ಸೊ ಈ ಎಲ್ಲ ಹಿನ್ನಡೆಯ ಬೆನ್ನಲ್ಲೇ ಏನು ಉತ್ತರಾಣೆ ಕೊಡ್ತಾ ಇಲ್ಲಲ್ಲ, ಇಷ್ಟೆಲ್ಲ ತಿರುಗೇಟುಗಳನ್ನ ಕೊಡ್ತಾನೆ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಮೇಲೆ ಹರಿಹಾಯ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕೆಪಿಸಿಸಿ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಹೇಳಿ ಎಲ್ಲರೂ ದೆಹಲಿ ನಾಯಕರ ಜೊತೆಗೆ ಹೋಗಿ ಮಾತಾಡ್ತಾ ಇದ್ದಾರೆ, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೂ ಡಿ ಕೆ ಶಿವಕುಮಾರ್ ಅವರು ಯಾರಿಗೂ ಗುಂಪ್ತಾನೆ ಇಲ್ಲ, ಟಾಂಗ್ ಕೊಡ್ತಾ ಇಲ್ಲ, ಮಾತಾಡ್ತಾನೆ ಇಲ್ಲ ಅಂತ ಅನ್ನುವಂತ ಸಂದರ್ಭದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಮಾತುಗಳನ್ನ ಆಡಿದ್ರು. ಅದುವೇ ಸಿದ್ದರಾಮಯ್ಯ ಅವರು ನಮ್ಮ ಲೀಡರ್, ಅವರೇ ನಮ್ಮ ಸಿಎಂ, ಅವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನೋದಷ್ಟೇ ಅಲ್ಲದೆ ಮುಂದಿನ ಚುನಾವಣೆಯಲ್ಲೂ ಕೂಡ ಅವರೇ ಮುಂದುವರಿಬಹುದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅವರಿಗೆ ಎರಡೆರಡು ಬಾರಿ ಅವರಿಗೆ ಸಿಎಂ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ, ನಾವು ಮಾಡ್ಕೊಟ್ಟಿಲ್ಲ, ಕಾಂಗ್ರೆಸ್ ಪಕ್ಷ ಅವರಿಗೆ ಎರಡೆರಡು ಬಾರಿ ಪಕ್ಷದಲ್ಲಿ ಸಿಎಂ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತಾನು ಕೂಡ ಹೇಳಿದ್ರು. ಅವರೇ ನಮ್ಮ ಲೀಡರ್, ಅವರೇ ಅನ್ಕ್ವೆಶ್ಚನಬಲ್ ಲೀಡರ್ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳು. ಇನ್ನೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇತ್ಯಾದಿ ನಾಯಕರಿಗೂ ಕೂಡ ಇವತ್ತು ಟಾಂಗ್ ಕೊಟ್ಟಿದ್ದಾರೆ. ಏನಂತ ಅಂತಂದ್ರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂತಹ, ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಳ್ತಿರುವಂತಹ ಈ ಎಲ್ಲಾ ನಾಯಕರು ಈಗ ಸಿದ್ದರಾಮಯ್ಯ ಅವರ ಹೆಸರನ್ನ ಹೇಳ್ಕೊಂತ ಅಂತಂದ್ರೆ ಸಿದ್ದರಾಮಯ್ಯ ಅವರೇ ಅನಿವಾರ್ಯ ಪಕ್ಷಕ್ಕೆ ಅಂತ ಹೇಳುತ್ತಲೇ ಈಗ ಅವರ ಹೆಸರನ್ನ ದುರುಪಯೋಗ ಮಾಡಿಕೊಂಡು ಇವರು ಮಾಧ್ಯಮಗಳಿಗೆ ಆಹಾರ ಆಗ್ತಾ ಇದ್ದಾರೆ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಯಾರ ಹಣೆ ಬರದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗುತ್ತೆ.
ಆಗತ್ತೆ. ಯಾರು ಹೆಚ್ಚು ಶ್ರಮವನ್ನ ಪಟ್ಟಿರ್ತಾರೆ ಅವರಿಗೆ ಫಲ ಸಿಕ್ಕೇ ಸಿಗತ್ತೆ ಅಂತಾನೂ ಕೂಡ ಹೇಳಿದ್ದಾರೆ. ಅದರ ಅರ್ಥಾತ್ ನಾನು ಹೆಚ್ಚು ಶ್ರಮವನ್ನ ಪಟ್ಟಿದ್ದೀನಿ, ನನಗೆ ಈ ಫಲ ಸಿಕ್ಕಿದೆ. ಅದರಲ್ಲೂ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೀನಿ, ಜೊತೆಗೆ ನಾನು ನೀರಾವರಿ ಸಚಿವನಾಗಿದ್ದೀನಿ, ಮತ್ತೆ ಅಧ್ಯಕ್ಷ ಆಗಿದ್ದೀನಿ, ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೀನಿ, ಮತ್ತೆ ಈಗ DCM ಕೂಡ ಆಗಿದ್ದೇನೆ. ಸೊ ಇದೆಲ್ಲ ಅರ್ಹತೆ ನನಗೆ ಬರಬೇಕು ಅಂತಂದ್ರೆ ನನ್ನ ಶ್ರಮ ಇತ್ತು, ಸೊ ಹಾಗಾಗಿ ನನಗೆ ಫಲ ಸಿಕ್ಕಿದೆ ಅನ್ನೋದನ್ನ ಎದುರಾಳಿ ನಾಯಕರಿಗೆಲ್ಲರಿಗೂ ಕೂಡ ಟಾಂಗ್ ಕೊಟ್ಟಂಗೆ ಕಾಣಿಸ್ತು. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ ಮತ್ತೆ ಡಾಕ್ಟರ್ G ಪರಮೇಶ್ವರ್ ಇವರೆಲ್ಲರೂ ಈಗ ಸತತವಾಗಿ ದೆಹಲಿಯ ಮೀಟಿಂಗ್ ಮಾಡ್ತಾ, ದೆಹಲಿ ನಾಯಕರನ್ನ ಭೇಟಿ ಮಾಡಿ ಮತ್ತೆ ಅವರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಆಗಾಗ ಅವರ ಜೊತೆ ಅವರಿಗೆ ಒಂದಿಷ್ಟು ಸಲಹೆಗಳನ್ನ ಕೊಟ್ಟು ಬರುತ್ತಲೇ ಈಗ ದಲಿತ ಸಮಾವೇಶಕ್ಕೂ ಕೂಡ ಅವರು ಅವಕಾಶವನ್ನ ಪಡೆದುಕೊಂಡ್ರು. ಕೆಪಿಸಿಸಿ ಸ್ಥಾನದಿಂದ DK ಶಿವಕುಮಾರ್ ಅವರು ಕೆಳಗಿಳಿಬೇಕು, ಅವರ ಜಾಗಕ್ಕೆ ಬೇರೆ ಯಾರನ್ನಾದ್ರೂ ಕೂರಿಸಬೇಕು. ಅದರಲ್ಲೂ KN ರಾಜಣ್ಣ ಅವರು ಇತ್ತೀಚೆಗೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ನೋಡಿ ನೀವು, ಲೋಕಸಭೆ ಚುನಾವಣೆ ಮುಗಿದ ನಂತರ DK ಶಿವಕುಮಾರ್ ಅವ್ರನ್ನ ಕೆಪಿಸಿಸಿ ಸ್ಥಾನದಿಂದ ಕೆಳಗಿಳಿಸಲಾಗತ್ತೆ ಅಂತ ಹೇಳಿದ್ರು ಕೇಂದ್ರ ನಾಯಕರು. ಆದ್ರೆ ಈಗ ಇನ್ನೂ ಕೂಡ ಅವರ ಒಂದು ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಷ್ಟೇ ನಮ್ಮ ಪ್ರಶ್ನೆ. ಆದ್ರೆ ಅವರನ್ನೇ ಮುಂದುವರಿಸ್ತಾರೆ ಅಂತ ಹೇಳಿಬಿಟ್ರೆ ನಾವು ಸುಮ್ಮನೆ ಇದ್ಬಿಡ್ತೀವಿ ಅಂತ ಹೇಳಿ KN ರಾಜಣ್ಣ ಅವರು ಹೇಳ್ತಾ ಇದ್ರು. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರೇ ಕೆಪಿಸಿಸಿ ಅಧ್ಯಕ್ಷರು ಆಗ್ಬೇಕು ಅನ್ನೋ ಒಂದು ಹೆಬ್ಬಯಕೆ ಇದ್ದಂಗೆ ಕಾಣಿಸ್ತಾ ಇದೆ. ನೋಡೋಣ ಏನೇನಾಗದೆ, ಕೆಪಿಸಿಸಿ ಸ್ಥಾನದಿಂದ DK ಶಿವಕುಮಾರ್ ಅವರು ಕೆಳಗಿಳಿತಾರಾ ಇಲ್ವಾ ಅಂತ ಹೇಳಿ. ಆದ್ರೆ ಈಗ ಸದ್ಯಕ್ಕೆ DK ಶಿವಕುಮಾರ್ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವುದಿಲ್ಲ, ಅವರೇ ಮುಂದುವರಿತಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಈ ನಾಯಕರೆಲ್ಲ ಶತಾಯಗತಾಯ ಪ್ರಯತ್ನವನ್ನ ಬರ್ತಾ ಇದಾರಲ್ಲ, ಸೊ ಇದೆಲ್ಲ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ತಾವೇ CM ಆಗಬೇಕು ಅನ್ನೋ ಒಂದು ಕನಸನ್ನ ಹೊತ್ತಿರುವಂತಹ, ಹೆಚ್ಚು ಕನಸನ್ನ ಇಟ್ಕೊಂಡಿರುವಂತಹ ನಾಯಕ DK ಶಿವಕುಮಾರ್ ಅವರು ಈಗ CM ಸಿದ್ದರಾಮಯ್ಯ ಅವರು ನಮ್ಮ ಲೀಡರ್, ಅವರೇ CM ಆಗಿರ್ತಾರೆ, ಮುಂದೊಂದು ದಿನ ಅವರ ಮೂಲಕವೇ ನಾವು ಚುನಾವಣೆಯನ್ನ ಎದುರಿಸ್ತೀವಿ ಅನ್ನೋ ಈ ಹೇಳಿಕೆನ ಕೊಟ್ಟಿರೋದು ಸಾಕಷ್ಟು ರೀತಿಯಾದಂತ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಪಕ್ಷದಲ್ಲಿ ಕಾರ್ನರ್ ಆಗ್ತಾ ಇದ್ದಾರೆ, ಅವ್ರಿಗೆ ಹಿನ್ನಡೆ ಮಾಡ್ತಾ ಇದ್ದಾರೆ, ಸೊ ಅವ್ರು ಒಬ್ಬಂಟಿ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಬಿಜೆಪಿ ಅತ್ತ ಮುಖ ನೋಡ್ಬೋದು, ಬಿಜೆಪಿ ಅತ್ತ ವಾಲಬಹುದು DK ಶಿವಕುಮಾರ್ ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಅದಕ್ಕೆ DK ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಈಗ ಕೇಂದ್ರ ನಾಯಕರು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರಲ್ಲ ಅದಕ್ಕೆ ನಮ್ಗೆ ಒಪ್ಪಿಗೆ ಇದೆ, ಅವ್ರು ಏನಂತಾರೋ ನಾವು ಅದನ್ನೇ ಮಾಡ್ತೀವಿ ಅನ್ನೋ ಹಂಗೆ DK ಶಿವಕುಮಾರ್ ಅವ್ರು ಹೇಳಿದ್ರು. ಯಾಕಂತಂದ್ರೆ CM ಸಿದ್ದರಾಮಯ್ಯ ಅವರು ನಮ್ಮ ಲೀಡರ್, ಮುಂದೆ ಅವರಿಂದನೇ ಅವರ ಮೂಲಕವೇ ನಾವು ಚುನಾವಣೆಯನ್ನ ಎದುರಿಸ್ತೀವಿ ಅಂತ ಹೇಳಿ ಇತ್ತ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮತ್ತೆ ಬೇರೆಲ್ಲ ನಾಯಕರು, ಮತ್ತೆ ಅದರಲ್ಲೂ DK ಶಿವಕುಮಾರ್ ಅವರೇ ಹೇಳಿರುವಂತಹ ಮಾತನ್ನ ಗಮನಿಸ್ತಾ ಇದ್ರೆ ಇಲ್ಲಿ ಕೇಂದ್ರದಿಂದ ಇವರೆಲ್ರಿಗೂ ಏನಾದ್ರೂ ಒಂದು ಸಲಹೆ ಬಂದಿತ್ತಾ ಅಥವಾ ಏನಾದ್ರೂ ಗೈಡ್ಲೈನ್ ಬಂದಿತ್ತಾ? ಸೊ ಹಾಗಾಗಿ ಇವರೆಲ್ಲ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ರ ಗೊತ್ತಿಲ್ಲ, ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆಗೆ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳು ಆಗ್ತಾ ಇದೆ. ಅದರಲ್ಲೂ ವಿಜಯೇಂದ್ರ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ವಿಜಯೇಂದ್ರ ಅವರೇ ಮತ್ತೆ ಅವರು ಮರು ಆಯ್ಕೆ ಆಗ್ಬಹುದು, ಅವರೇ ಅಧ್ಯಕ್ಷರಾಗಿ ಮುಂದುವರಿಬಹುದು ಅನ್ನುವಂತ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆ. ಅದರಲ್ಲೂ ಅವರು ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಹೌದು ನಾನು ದೆಹಲಿಗೂ ಹೋಗಿ ಬಂದಿದ್ದೀನಿ, ಕುಂಭಮೇಳಕ್ಕೂ ಹೋಗಿ ಬಂದಿದ್ದೀನಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಯತ್ನಾಳ್ ಅವ್ರಿಗೆ ನೋಟಿಸ್ ಬಂದಿದ್ದು ನಿಜ, ನೋಟಿಸ್ ಕೇಂದ್ರದವರು ಕೊಟ್ಟಿದ್ದಾರೆ, ನಾನ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಇಲ್ಲಿ ಯತ್ನಾಳ್ ಅವರು ಶಾಸಕರಾಗಿರೋ ಕಾರಣಕ್ಕಾಗಿ ಇಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಕ್ ಆಗುದಿಲ್ಲ, ಇಲ್ಲಿ ಏನೇ ಇದ್ರೂ ಕೇಂದ್ರ ನಾಯಕರು ತೆಗೆದುಕೊಳ್ಬೇಕಾಗಿರತ್ತೆ. ಸೊ ಹೀಗಾಗಿ ಕೇಂದ್ರದಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದ್ರ ಬಗ್ಗೆ, ರಾಜ್ಯ ಅಧ್ಯಕ್ಷರ ಕುರಿತಾಗಿ ಅಥವಾ ಯತ್ನಾಳ್ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಾ ಅಥವಾ ಅವ್ರನ್ನ ಅಮಾನತು ಅಷ್ಟೇ ಮಾಡ್ಬೇಕಾ ಅನ್ನೋದ್ರ ಕುರಿತಾಗಿ. ಬಟ್ ಇಲ್ಲಿ ಸೀನಿಯರ್ಸ್ ಎಲ್ಲ ಈಗ ಯತ್ನಾಳ್ ಅವರ ಬೆನ್ನ ಹಿಂದೆ ನಿಂತಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಕೇಂದ್ರದ ನಾಯಕರಿಗೆ ಸೀನಿಯರ್ಸ್ ಎಲ್ಲ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಒಂದ್ ವೇಳೆ ನೀವೇನಾದ್ರೂ ಯತ್ನಾಳ್ ಅವರನ್ನ ಉಚ್ಚಾಟನೆಯನ್ನ ಏನಾದ್ರೂ ಮಾಡ್ಬಿಟ್ರೆ ಅವ್ರಿಗೆ ಫ್ರೀಡಮ್ ಸಿಕ್ಕಂಗಾಗತ್ತೆ, ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಪಕ್ಷದ ಬಗ್ಗೆ ಅವರು ಹಗುರವಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ಇಲ್ದೇ ಇರುವಂತ ಹುಳ ಬಿಟ್ಕೊಳ್ಳೋದು ಬೇಡ. ಸೊ ಹೀಗಾಗಿ ಅವ್ರನ್ನ ಉಚ್ಚಾಟನೆ ಮಾಡೋದು ಬೇಡ, ಜಸ್ಟ್ ಅವ್ರನ್ನ ಅಮಾನತು ಮಾಡ್ಬಿಟ್ಟು ಮುಂದೆ ಅವರನ್ನ ಅಂತಂದ್ರೆ ಬರುವಂತ ಚುನಾವಣೆವರೆಗೂ ಕೂಡ ಅವರು ಅಮಾನತು ಆಗ್ಲಿ ಅನ್ನೋ ಒಂದನ್ನ ಈಗ ಸೀನಿಯರ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಕೇಂದ್ರಕ್ಕೆ ಅನ್ನುವಂಥದ್ದು. ಇನ್ನೊಂದಿಷ್ಟು ನಾಯಕರು ಒಂದ್ ವೇಳೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದೇ ಆಗಿದ್ರೆ, ಅವ್ರನ್ನ ಅಮಾನತು ಮಾಡಿದ್ದೇ ಆಗಿದ್ರೆ ನಾವೆಲ್ಲರೂ ಅವ್ರ ಜೊತೆ ನಿಂತ್ಕೊಂಡು ನಾವು ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಡ್ತೀವಿ ಅಂತಾನೂ ಕೂಡ ನಿಂತಿದ್ದಾರೆ. ಏನೇನಾಗುತ್ತೆ ಅದನ್ನ
ಅದನ್ನೆಲ್ಲವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಯತ್ನಾಳ್ ಅವರು ಮಾತ್ರ ಈಗ ಮಾಧ್ಯಮದ ಕಣ್ಣಿಗೆ ಬೀಳ್ತಾ ಇಲ್ಲ, ಮಾಧ್ಯಮದ ಕಣ್ಣಿಗೆ ಕಾಣಿಸ್ಕೊಳ್ತಾ ಇಲ್ಲ, ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ತಮ್ಮ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ. ಮತ್ತೆ ಮಾಧ್ಯಮ ಅಷ್ಟೇ ಅಲ್ಲ, ಬೇರೊಬ್ಬ ನಾಯಕರನ್ನು ಕೂಡ ಅವರು ಭೇಟಿನ ಮಾಡ್ತಿಲ್ಲ, ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸುಳಿವಿಲ್ಲ. ಜೊತೆಗೆ ಈಗ ಇತ್ತೀಚೆಗೆ ಶಿಸ್ತು ಸಮಿತಿಯಿಂದ ಬಂದಿರುವಂತಹ ಆ ನೋಟಿಸ್ಗೂ ಕೂಡ ಯತ್ನಾಳ್ ಅವರು ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಟ್ಟಿರಲಿಲ್ಲ. ಸೊ ಹಾಗಾದ್ರೆ ಯತ್ನಾಳ್ ಅವರ ನಡೆ ಏನು ಅನ್ನೋದೇ ಬಹಳ ಕುತೂಹಲದಿಂದ ಕೂಡಿದೆ. ಮತ್ತೆ ಹೀಗೆ ಇದನ್ನ ಬಿಡೋಕ್ಕೂ ಆಗೋದಿಲ್ಲ. ಶಿಸ್ತು ಸಮಿತಿ ಅವ್ರ ಬಗ್ಗೆ ಏನಾದ್ರೂ ಒಂದು ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ಕೇಂದ್ರದ ಮೇಲೆ ಕಪ್ಪುಚುಕ್ಕೆ ಬರುತ್ತೆ. ಅಂದ್ರೆ ಯತ್ನಾಳ್ ಅವರ ಬಗ್ಗೆ ಕೇಂದ್ರಕ್ಕೆ ಹೆದರಿಕೆ ಇದೆಯಾ, ಭಯ ಇದೆಯಾ ಅನ್ನೋದು ಒಂದು ರಿಮಾರ್ಕ್ ಈಗ ಕೇಂದ್ರದ ಮೇಲೆ ಬೀಳುವಂತದ್ದು. ಸೊ ಹೀಗಾಗಿ ಕೇಂದ್ರ ನಾಯಕರು ಯಾವ ರೀತಿ ಯತ್ನಾಳ್ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಇದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.